ಸೊ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ. ಸೆಕೆಂಡ್ ಸೆಮ್ BCom ಅವರ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಫಸ್ಟ್ ಲೆಸನ್ ಸೆಲ್ಫ್ ಮೇಡ್ ಮೆನ್, ಅದನ್ನು ಬರೆದಿರೋ ಪೊಯೆಟ್ ಬಂದುಬಿಟ್ಟು ಸ್ಟೆಫೆನ್ ಲಿಯೋಕ್ಲಾಕ್. ಸೊ ಅವ್ರು ಬಾರ್ನ್ ಆಗಿದ್ದು ಇಂಗ್ಲೆಂಡಲ್ಲಿ, ಮತ್ತು ಅವ್ರು ಕೆನಡಾಗೆ ಅವ್ರು ಎಂಗೇಜಲ್ಲೇ ಹೋಗ್ಬಿಡ್ತಾರೆ. ಅವರು ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ಗೆ ಪ್ರೊಫೆಸರ್ ಆಗಿರ್ತಾರೆ. ಸೊ ಇವರು ಬರೆದಿರೋ ಅಂಥ ಸೆಲ್ಫ್ ಮೇಡ್ ಮ್ಯಾನ್ ಅದು ಏನು ಅಂತ ನೋಡೋಣ. ಇದರಲ್ಲಿ ಅಷ್ಟು ನಮಗೆ ಏನು ಯೂಸ್ಫುಲ್ ಕಂಟೆಂಟ್ ಅನ್ನೋದು ಇಲ್ಲ. ಜಸ್ಟ್ ಒಂದನ್ನು ಮಾತ್ರ ಅರ್ಥ ಮಾಡ್ಕೋಬೋದು. ಅಂದರೆ ಒಬ್ಬರ ಲೈಫ್ನ ಇನ್ನೊಬ್ಬರ ಲೈಫ್ಗೆ ಕಂಪೇರ್ ಮಾಡ್ಕೋಬಾರ್ದು. ಮತ್ತು ಅವ್ರ ಸ್ಟ್ರಗಲು, ಅವ್ರ ಲೈಫ್ ಸ್ಟೈಲ್ ಏನೇ ಆಗಿರಲಿ ಕಂಪೇರ್ ಮಾಡಿಕೊಂಡು ನಮ್ಮದೇ ಜಾಸ್ತಿ ನಮ್ಮದೇ ಕಮ್ಮಿ ಅನ್ನೋ ಥರ ನಾವು ಮಾತಾಡಬಾರ್ದು. ಇಲ್ಲಿ ಒಂದು ಶಾರ್ಟ್ ಸ್ಟೋರಿ ಹೇಳಿದ್ದಾರೆ. ಸೊ ಅದು ಸಿಂಪಲ್ಲಾಗಿ ಹೇಳ್ತೀನಿ. ಇಲ್ಲಿ 2 ಬಿಸ್ನೆಸ್ ಮೆನ್ ಇರ್ತಾರೆ. ಅವರು ಒಂದು ಫಸ್ಟ್ ಕ್ಲಾಸ್ ರೆಸ್ಟೋರೆಂಟಲ್ಲಿ ಮೀಟ್ ಆಗ್ತಾರೆ. ಇಲ್ಲಿ ರೆಸ್ಟೋರೆಂಟು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಪರ್ಟಿಕ್ಯುಲರಾಗಿ ಲೆಸನಲ್ಲಿ ಫಸ್ಟ್ ಕ್ಲಾಸ್ ರೆಸ್ಟೋರೆಂಟ್ ಅಂತ ಇದೆ. ಎಕ್ಸಾಮಲ್ಲಿ ಬರೆಯುವಾಗ ನೀವು ಫಸ್ಟ್ ಅಂತ ಮೆನ್ಷನ್ ಮಾಡಲೇಬೇಕಾಗುತ್ತೆ, ಫಸ್ಟ್ ಕ್ಲಾಸ್ ರೆಸ್ಟೋರೆಂಟ್ ಅಂತ. ಸೊ ಅವರು ಫಸ್ಟ್ ಕ್ಲಾಸ್ ರೆಸ್ಟೋರೆಂಟಲ್ಲಿ ಮೀಟ್ ಆದಾಗ ಅವ್ರು ನೋಡೋದಕ್ಕೆ ತುಂಬ ರಿಚ್ ಆಗಿದ್ದರೆ ಹೇಗಿರ್ತಾರೆ, ಚೆನ್ನಾಗಿರ್ತಾರೆ, ಸ್ಮಾರ್ಟಾಗಿರ್ತಾರೆ. ಮತ್ತು ಕೈಗೆ ವಾಚು, ಉಂಗುರಗಳು ಮತ್ತು ವೇಸ್ಟ್ ಕೋಟು ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ಅವರು ಒಂದೇ ಟೇಬಲಲ್ಲಿ ಆಪೋಸಿಟ್ ಕುತ್ಕೊಂಡಾಗ ವೆಯ್ಟರ್ ಬರೋದಕ್ಕೆ ಅಂತ ಕಾಯ್ತಿರ್ತಾರೆ. ಅದೇ ಗ್ಯಾಪಲ್ಲಿ ಅವರೊಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅವರ ಅರ್ಲಿ ಡೇಸ್ ಅಂದರೆ ಅವ್ರ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯೂಯಾರ್ಕಿಗೆ ಬಂದಾಗ ಹೇಗಿದ್ದರು, ಇವರು ಹೇಗಿದ್ದರು, ಅವರು ಹೇಗಿದ್ದರು, ಮತ್ತು ಎಷ್ಟು ಸ್ಟ್ರಗಲ್ ಮಾಡಿ ಈ ಪೊಸಿಷನ್ಗೆ ಬಂದಿದ್ದಾರೆ ಅನ್ನೋದನ್ನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಇಲ್ಲಿ ಇಬ್ಬರು ನೇಮ್ ನೆನ್ಪಿಟ್ಕೊಳ್ಳಿ. ಒಬ್ಬನ ಹೆಸರು ರಾಬಿನ್ಸನ್ ಅಂತ, ಇನ್ನೊಬ್ಬನ ಹೆಸರು ಜಾನ್ ಅಂತ. ಓಕೆನಾ? ರಾಬಿನ್ಸನ್ನು ಬಂದಾಗ ಜಾನ್ಗೆ ಏನು ಹೇಳ್ತಾನೆ ಗೊತ್ತಾ? ನಾನು ನ್ಯೂಯಾರ್ಕಿಗೆ ಬಂದಾಗ ನನ್ನ ಹತ್ರ 15 ಸೆಂಟ್ ಮಾತ್ರ ಇತ್ತು ಅಂತ ಹೇಳ್ತಾನೆ. ಇಲ್ಲಿ 15 ಸೆಂಟ್ ಅನ್ನೋದೇನೆಂದರೆ, ಇವಾಗ ಇಂಡಿಯಾದಲ್ಲಿ ರುಪೀಸ್ ಅಂತ ಕರಿತೀರಲ್ಲ, 15 ರುಪೀಸ್ ಅಂತ, ಅದೇ ಥರ ನ್ಯೂಯಾರ್ಕಲ್ಲಿ 15 ಸೆಂಟ್ ಅಂತ ಕರಿತೀರಿ. ರಾಬಿನ್ಸನ್ ಜಾನ್ಗೆ ಹಾಗೆ ಹೇಳ್ತಾನೆ. ಮತ್ತು ಅವನು ಇನ್ನೂ ಏನು ಹೇಳ್ತಾನೆ ಅಂದರೆ, ತಾರ್ ಬ್ಯಾರಲಲ್ಲಿ ನಾನು ಮಲ್ಕೊಬೇಕು ಅಂತ. ತಾರ್ ಬ್ಯಾರಲ್ ಅಂದರೆ ಇದು ನಾನು ಪಿಕ್ಚರಲ್ಲಿ ನೋಡಿಸ್ತಿದ್ದೀನಲ್ಲ, ಇದು ತಾರ್ ಬ್ಯಾರಲ್ ಅಂದರೆ ಇದರಲ್ಲಿ ಮಲ್ಕೋಬೇಕು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ರಾಬಿನ್ಸನ್ನು ಜಾನ್ನ ಇಂಡೈರೆಕ್ಟಾಗಿ ಇನ್ಸಲ್ಟ್ ಮಾಡ್ತಿದ್ದಾರೆ. ಅಂದರೆ ಏನು ಹೇಳೋದ್ರ ಪ್ರಕಾರ, ನೀನು ತುಂಬ ಲಕ್ಸುರಿ ಲೈಫ್ನ ಲೀಡ್ ಮಾಡಿದ್ಯಾ, ಆದರೆ ನಿನಗೆ ಈ ಥರ ಡಿಫಿಕಲ್ಟಿ ಬಗ್ಗೆ ಎಲ್ಲ ಅನುಭವ ಇರಲ್ಲ, ನಿನಗಿವೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಅದಕ್ಕೆ ರಿಪ್ಲೈ ಆಗಿ ಜಾನ್ ಏನು ಹೇಳ್ತಾನೆ ಗೊತ್ತಾ? ನೋಡು ರಾಬಿನ್ಸನ್, ನೀನು ಇದನ್ನು ಹೇಳೋದ್ರಲ್ಲಿ ತಪ್ಪು ಮಾಡಿಬಿಟ್ಟೆ, ನಿನಗೆ ಐಡಿಯಾನೇ ಇಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಈ ಲೈಫಿಗೆ ಬರೋದಕ್ಕೆ ಅಂತ ಹೇಳ್ತಾನೆ. ಆಮೇಲೆ ಜಾನ್ ಸ್ಟಾರ್ಟ್ ಮಾಡ್ತಾನೆ. ನ್ಯೂಯಾರ್ಕಿಗೆ ಬಂದಾಗ ನಿನ್ನ ಹತ್ರ ಅಟ್ಲೀಸ್ಟ್ 15 ಸೆಂಟ್ ಇತ್ತು, ನನ್ನ ಹತ್ರ ಒಂದೇ ಒಂದು ಸೆಂಟ್ ಕೂಡ ಇರಲಿಲ್ಲ, ಬರೀ ಕೈಯಲ್ಲಿ ನಾನು ಬಂದಿದ್ದೀನಿ, ಪಾಕೆಟಲ್ಲಿ ₹1 ಇರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಆಮೇಲೆ ತಿಂಗಳ ಕಳೀತಾ ಒಂದು ಫ್ಯಾಕ್ಟ್ರಿ ಇರುತ್ತೆ. ಅವನ ಫ್ಯಾಕ್ಟ್ರಿ ಹಿಂದೆ ಇರೋದ್ರಲ್ಲಿ ಪಿಯೋನೋ ಬಾಕ್ಸ್ ಇರುತ್ತೆ. ನಾನು ಆ ಪಿಯೋನೋ ಬಾಕ್ಸಲ್ಲಿ ಮಲ್ಕೊತಿದ್ದೆ, ಆದರೆ ನೀನು ತಾರ್ ಬ್ಯಾರಲಲ್ಲಿ ಮಲ್ಕೋತಿದ್ದೆ. ಅದೆಷ್ಟು ಕಂಫರ್ಟೇಬಲ್, ಪಿಯೋನೋ ಬಾಕ್ಸ್ಗಿಂತ ಅದು ಕಂಫರ್ಟೇಬಲ್ ಆಗಿರುತ್ತೆ ವಿಂಟರ್ ಸೀಸನಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಮತ್ತು ಇಬ್ಬರು ಇವಾಗ ಈ ಥರ ಕಂಪೇರ್ ಮಾಡ್ತಾ ನಾನು ಹೆಚ್ಚು ನೀನು ಹೆಚ್ಚು ಅಂದರೆ ಕೋಪ ಕಾಮನ್ ಆಗಿ ಬರುತ್ತಲ್ವಾ, ಅದೇ ಥರ ಕೋಪ ಬರುತ್ತೆ ಇಬ್ರಿಗೂ. ಹಾಗೆ ಇಬ್ಬರು ಕೋಪ ಮಾಡಿಕೊಂಡು ಒಬ್ರಿಗಿಂತ ಒಬ್ಬರು ಜಾಸ್ತಿ, ಅಂದರೆ ನಾನು ಹೆಚ್ಚು ನಿನಗಿಂತ ನಾನು ಹೆಚ್ಚು ಅನ್ನೋ ಥರ ಮಾತಾಡೋ ಥರ ಸ್ಟಾರ್ಟ್ ಮಾಡ್ತಾರೆ. ಸೊ ಆಮೇಲೆ ರಾಬಿನ್ಸನ್ ಏನು ಹೇಳ್ತಾನೆ ಗೊತ್ತಾ? ನೀನು ಏನಪ್ಪ ಪಿಯೋನೋ ಬಾಕ್ಸಲ್ಲಿ ಮಲ್ಕೊತೀಯಾ, ನೀನು ಯಾವಾಗ ಬೇಕಂದರೆ ಅವಾಗ ಶಟರ್ನ ಕ್ಲೋಸ್ ಮಾಡ್ಕೊಂಡು ಮಲ್ಕೋಬೋದು ಅಂತ ಹೇಳ್ತಾನೆ. ಯಾಕಂದರೆ ಪಿಯೋನೋ ಬಾಕ್ಸಲ್ಲಿ ಡೋರ್ ಇರುತ್ತೆ ಕ್ಲೋಸ್ ಮಾಡೋದಕ್ಕೆ, ಅಂದರೆ ಮೇಲೆ ಮುಚ್ಚೋ ಥರ ಇರುತ್ತೆ, ಕ್ಯಾಪ್ ಥರ. ಸೊ ಅದು ಮುಚ್ಕೊಂಡು ನೀನು ಮಲ್ಕೋತೀಯ, ನಿಂಗೆ ಚಳಿ ಆಗೋಲ್ಲ. ಆದರೆ ತಾರ್ ಬ್ಯಾರಲಲ್ಲಿ ಮಲ್ಗೋದು ಎಷ್ಟು ಕಷ್ಟ ಆಗುತ್ತಾ ಅಂತ ಹೇಳ್ತಾನೆ ಇವನು ರಾಬಿನ್ಸನ್ನು. ಅದಕ್ಕೆ ಇವನೇನು ಹೇಳ್ತಾನೆ, ಜಾನ್ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಮೀನ್ಸ್ ಅಷ್ಟು ಕೇರ್ ಮಾಡೋಕ್ಕೋಗಲ್ಲ. ಅವನೇನು ಹೇಳ್ತಾನೆ, ಈವ್ನಿಂಗ್ ಆದರೆ ನಾನು ಪಿಯೋನೋ ಬಾಕ್ಸಲ್ಲಿ ಕುತ್ಕೊಂಡು ಓದ್ತಿರೋವಾಗ ಸ್ನೋ ಎಲ್ಲ ಬಂದು ನನ್ನ ಕಾಲ ಮೇಲೆ ಬೀಳುತ್ತೆ. ಅಂದರೆ ಇವಾಗೇನು ಪಿಯೋನೋ ಬಾಕ್ಸ್ ಅಂದರೆ ಹೊಸ್ದಾಗಿ ಕೊಟ್ಬಿಡ್ತಾರೆ, ಯಾರಾದರೂ ಪಾಳು ಬಿದ್ದಿರೋದು ತೊಗೊಂಡಿರ್ತಾನೆ. ಸೊ ಅದರಲ್ಲಿ ಕೆಳಗಡೆ ಕಾಲಿಟ್ಟಾಗ ಸ್ನೋ ಗೊತ್ತಲ್ವ, ಮಂಜು, ಅದು ಬಂದು ಕಾಲ ಹತ್ರ ಬೀಳುತ್ತೆ, ಎಷ್ಟು ಚಳಿ ಆಗುತ್ತೆ, ನಿನಗೇನಪ್ಪ ಗೊತ್ತು ಅಂತ ಇವನು ಹೇಳ್ತಾನೆ. ಆಮೇಲೆ ಜಾನ್ ಮತ್ತೆ ಕನ್ಸಿಡರ್ ಮಾಡ್ತಾನೆ, ಅಷ್ಟು ಕಷ್ಟ ದಿನಗಳಿದ್ದರೂ ನಾನು ತುಂಬ ಖುಷಿಯಾಗಿದ್ದೆ ಆ ದಿನಗಳಲ್ಲಿ ಅಂತ ಹೇಳ್ತಾನೆ. ಸೊ ಇವಾಗ ಜಾನ್ ಏನು ಮಾಡ್ದ, ರಾಬಿನ್ಸನ್ ಫಸ್ಟ್ ಇಂಡೈರೆಕ್ಟಾಗಿ ಇನ್ಸಲ್ಟ್ ಮಾಡ್ದಂಗೆ ಜಾನ್ ಕೂಡ ಇಂಡೈರೆಕ್ಟಾಗಿ ಇನ್ಸಲ್ಟ್ ಮಾಡಿಬಿಡ್ತಾನೆ. ಅದಕ್ಕೆ ರಾಬಿನ್ಸನ್ ಫುಲ್ ರೈಸ್ ಆಗಿಬಿಟ್ಟು, ನೀನೇನು ಖುಷಿಯಾಗಿದ್ದು, ನಾನು ಖುಷಿಯಾಗಿದ್ದು, ನಿನಗಿಂತ ನಾನು ಜಾಸ್ತಿ ಕಷ್ಟಪಟ್ಟಿದ್ದೀನಿ, ಆದ್ರೂ ನನಗೆ ಆ ಡೇಸ್ ಮತ್ತೆ ಬೇಕು, ಮತ್ತೆ ಬಂದರೂ ನಾನು ಖುಷಿಯಾಗಿರ್ತೀನಿ ನಿನಗಿಂತ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ರಾಬಿನ್ಸನ್ ಏನು ಹೇಳ್ತಾನೆ ಜಾನ್ಗೆ ಅಂದರೆ, ನಾನು
ಇಬ್ಬರು ಮೂವರು ಜನ ಜೊತೆ ಕುತ್ಕೊಂಡು ತಾರ್ಬಾರಲ್ಲಿ ಪೆಡ್ರೋ ಆಡ್ತಿದ್ದೆ ಅಂತ. ಇಲ್ಲಿ ಪೆಡ್ರೋ ಅಂದರೆ ಏನು ಹೇಳಿ, ಕಾರ್ಡ್ಸ್ ಆಡ್ತಿದ್ದೆ ಅಂತ ರಾಬಿನ್ಸನ್ ಜಾನ್ಗೆ ಹೇಳ್ತಾನೆ. ಅದಕ್ಕೆ ಜಾನ್ ನಗದ್ಬಿಟ್ಟು, ಅಲ್ಲ ರಾಬಿನ್ಸನ್, ನೀನು ಕ್ಯಾಂಡಲ್ ಲೈಟಲ್ಲಿ ಪೆಡ್ರೋ ಆಡ್ತಿದ್ದೆ, ನಿನಗೆ ಗೊತ್ತಾ ನಾನು 6 ಜನ ಜೊತೆ ಊಟ ಮಾಡ್ತಿದ್ದೆ ಪಿಯಾನೋ ಬಾಕ್ಸಲ್ಲಿ. ಊಟ ಮಾಡಿಬಿಟ್ಟು ಆಮೇಲೆ ಕಾರ್ಡ್ಸ್ ಆಡಿ ಆಮೇಲೆ ಕಣ್ಣ ಮುಚ್ಚಾಲೆ ಕೂಡ, ಚಾರೆಟ್ ಐಸ್ ಅಂತ ಹೇಳ್ತಾರೆ, ಕಣ್ಣ ಮುಚ್ಚಾಲೆ ಕೂಡ ಹಾಡ್ತಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಜಾನ್ ಹೇಳ್ತಾನೆ ಅವನೇನು ಫುಡ್ ತಿಂತಿದ್ದ ಅಂತ. ಜಾನ್ ಹೇಳ್ತಾನೆ, ನಾನು ಪೊಟ್ಯಾಟೊ ಪೀಲಿಂಗ್ಸ್ನ ತಿಂತಿದ್ದೆ ಮತ್ತು ಬ್ರೋಕೆನ್ ಪೈ ಕ್ರಸ್ಟನ್ನು ತಿಂತಿದ್ದೆ. ಅಂದರೆ ಇವಾಗಿಬ್ಬರು ಅವರು ತಿನ್ನೋ ಪದಾರ್ಥಗಳ ಬಗ್ಗೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಇವಾಗ ಇದರಲ್ಲೂ ಕೂಡ ನಾನು ಹೆಚ್ಚ ನೀನು ಹೆಚ್ಚ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾನ್ ಹೇಳಿದ್ದನ್ನು ರಾಬಿನ್ಸನ್ ಕೇಳಿಸ್ಕೊಂಡು ಏನು ಮಾಡ್ತಾನೆ ಗೊತ್ತಾ, ನೀನು ಅಷ್ಟಾದರೂ ತಿಂತಿದ್ದೆ, ನಾನು ಪೋಡಿಜ್ ತಿಂತಿದ್ದೆ, ಅದು ಯಾರೋ ಬಿಸಾಕೋದು. ಇಲ್ಲಿ ಪೋಡಿಜ್ ಅಂದರೆ ಹಂದಿ ಇರುತ್ತಲ್ಲ, ಹಂದಿ ಮಾಂಸ, ಅಣ್ಸೋಗಿರೋ ಹಂದಿ ಮಾಂಸನ ಕರೀತಾರೆ ಈ ಥರ. ಆಮೇಲೆ ರಾಬಿನ್ಸನ್ ಹೇಳ್ತಿದ್ದ, ನೀ ಅಷ್ಟೇ ಅಲ್ಲ, ನಾನು ಊಟಕ್ಕೆ ಬೆಗ್ ಮಾಡ್ತಿದ್ದೆ ಗೊತ್ತಾ, ಪೆಗ್ ಕೊಡೋ ಊಟ ನಾನು ತಿಂತಿದ್ದೆ ಅಂತ ಹೇಳ್ತಾನೆ. ಹಂಗ್ಸ್ ಅಂತ ಮೋರ್ ಹಂಗ್ಸ್ ಫುಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಂಗಂದರೆ ಅಣ್ಸೋಗಿರೋದು ನಾನು ತಿಂತಿದ್ದೆ ಅಂತ ಹೇಳ್ತಾರೆ. ಸೊ ಅವಾಗ ತಾನೇ ವೆಯ್ಟರ್ ಬಂದುಬಿಡ್ತಾನೆ ಅವರಿಬ್ಬರ ಮಧ್ಯೆ. ಬಂದಾಗ ಏನು ಆರ್ಡರ್ ಮಾಡಲಿ, ಏನು ತೊಗೊಬರಲಿ ನಿಮಗೆ ಅಂತ ಕೇಳ್ತಾನೆ. ಇಬ್ಬರು ಕೋಪದಲ್ಲಿದ್ದಾರಲ್ಲ, ಅದಕ್ಕೆ ಜಾನು ಜೋರಾಗಿ ಹೇಳಿಬಿಡ್ತಾನೆ, ನನಗೆ ಸ್ವಲ್ಪ ಪೋರಿಂಜಿಡ್ ಮತ್ತು ಚಂಕ್ ಆಫ್ ಸಾಲ್ಟ್ ಪೋರ್ಕ್ ಅಂದರೆ ಅಣ್ಸೋಗಿರೋ ಹಂದಿ ಮಾಂಸ, ಮತ್ತು ಅದ್ರ ಜೊತೆ ಸ್ವಲ್ಪ ಉಪ್ಪು ತಗೋಬಾ ಅಂತ ಹೇಳ್ತಾನೆ. ಮತ್ತು ವೆಯ್ಟರು ರಾಬಿನ್ಸನ್ ಕಡೆ ತಿರುಗಿ ನೋಡ್ತಾನೆ. ರಾಬಿನ್ಸನ್ ಏನು ಹೇಳ್ತಾನೆ, ನನಗೂ ಅದೇ ತೊಗೋಬಾ, ಮತ್ತು ಪೊಟ್ಯಾಟೊ ಪೀಲಿಂಗ್ಸ್ ಇದ್ದರೆ ಮತ್ತು ಗ್ಲಾಸ್ ಆಫ್ ಸ್ಕಿಮ್ ಮಿಲ್ಕ್ ತೊಗೋಬಾ ಅಂತ ಹೇಳ್ತಾನೆ. ಸ್ಕಿಮ್ ಮಿಲ್ಕ್ ಅಂದರೆ ಇಲ್ಲಿ ಹಾಲು ಹೊಡೆದೋಗಿರುತ್ತಲ್ವಾ, ಅದು ತೊಗೋಬಾ ಅಂತ ಹೇಳ್ತಾನೆ. ಆರ್ಡರ್ಸ್ ಕೊಟ್ಟಾದಮೇಲೆ ವೆಯ್ಟರ್ಗೆ ಶಾಕ್ ಆಗಿಬಿಡುತ್ತೆ, ಇವರಿಬ್ಬರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ. ಸೊ ಅವನು ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಇಬ್ಬರು ರಿಯಲೈಸ್ ಆಗಿ ಒಬ್ಬರ ಮಗ ಒಬ್ರು ನೋಡಿಕೊಂಡು ಸುಮ್ಮನೆ ಕುತ್ಕೋತಾರೆ. ಆಮೇಲೆ ಮತ್ತೆ ವೆಯ್ಟರ್ ರಾಬಿನ್ಸನ್ ಕಡೆ ತಿರುಗಿದಾಗ ರಾಬಿನ್ಸನ್ನು ಹೇಳ್ತಾನೆ, ನನಗೆ ಮೀನ್ಸ್ ಹಾಟ್ ಪೋರ್ಕ್ ಮೀಟ್, ಹಾಟ್ ಫ್ರಿಡ್ಜ್ ಮತ್ತು ಆಯಿಸ್ಟರ್ ಸೂಪ್, ಫಿಶ್, ಲಿಟಲ್ ಸ್ಟಿಲ್ಟಾನ್ ಗ್ರೇಪ್ ವಾಲ್ನಟ್. ಅಂದರೆ ಇಲ್ಲಿ ಮೀನ್ಸ್ ಹೊಸದಾಗಿ ಹಂದಿ ಮಾಂಸ ಹಾಟ್ ಆಗಿರೋದು, ಮತ್ತು ಆಯಿಸ್ಟರ್ ಸೂಪ್ ಅಂದರೆ ಒಂದು ಶೆಲ್ ಥರ ಇರುತ್ತಲ್ಲ, ಅದು ಆಯಿಸ್ಟರ್ ಸೂಪು, ಮತ್ತು ಫಿಶ್ಶು, ಮತ್ತು ಚೀಸು, ಗ್ರೇಪು, ವಾಲ್ನಟ್ ತೊಗೋಬಾ ಅಂತ ಹೇಳ್ತಾನೆ. ಮತ್ತು ಜಾನ್ ಕಡೆ ತಿರುಗಿದಾಗ ಅವನು ಅದು ಹೇಳ್ತಾನೆ, ಸರಿ ನೀನು ಅವ್ನಿಗೇನು ತೊಗೊಬರ್ತಿದ್ಯಾ, ನನಗೂ ಅದೇ ತೊಗೊಬಾ, ಜೊತೆಗೆ ಚಾಂಪೇನ್ ತೊಗೊಂಬಾ ಅಂತ ಹೇಳ್ತಾನೆ. ಇಲ್ಲಿ ಚಾಂಪೇನ್ ಅಂದರೆ ಡ್ರಿಂಕ್ ಅಂತ. ಇದೆಲ್ಲ ಆದಮೇಲೆ ಮತ್ತೆ ಲೈಫಲ್ಲಿ ಅವರಿಬ್ಬರು ಮೀಟ್ ಆಗ್ತಾರೆ. ಯಾಕಂದರೆ ಒಂದೇ ಕಂಟ್ರಿ ಒಂದೇ ಸಿಟಿಯಲ್ಲಿ ಇದ್ದಾರೆ ಅಂದಮೇಲೆ ಮೀಟ್ ಆಗೇ ಆಗ್ತಾರೆ ಅಲ್ವಾ. ಮೀಟ್ ಆದ್ರೂ ಅವ್ರು ಯಾವತ್ತೂ ಅವ್ರ ಅರ್ಲಿ ಸ್ಟ್ರಗಲ್ಸ್ನ ಮಾತಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಏನಿದೆ ಬಿಸ್ನೆಸ್ ಅಷ್ಟು ಮಾತ್ರ ಮಾತಾಡೋರು. ಸೊ ಪೊಯೆಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬರ ಲೈಫ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ನಮ್ಮದು ಹೆಚ್ಚು ನಮ್ಮದು ಕಮ್ಮಿ ಅನ್ನೋದು ತಪ್ಪು. ನಾವೇ ಹರ್ಟ್ ಆಗ್ತೀರಿ, ನಮಗೆ ಬೇಜಾರಾಗುತ್ತೆ. ಸೊ ಅದರಿಂದ ಕಂಪೇರ್ ಮಾಡಿದಿರ ಹೇಗಿದೆಯೋ ಅದನ್ನು ಹ್ಯಾಪಿಯಾಗಿ ಸಾಗಿಸೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು.